ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ಫಸ್ಟ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಎಲ್ಲರಿಗೂ. ಈಗ ಇದು ಬ್ಯಾಂಕ್ ನಿಫ್ಟಿದು ಡೈಲಿ ಅನಾಲಿಸಿಸ್ ವಿಡಿಯೋ 15th ಜನವರಿ ಮಂಡೇ ಸಲುವಾಗಿ. ಸೊ ಅದಕ್ಕೆ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ನಿನ್ನೆ ಅಂದ್ರೆ ಫ್ರೈಡೇ ದಿನ ಇದು ಥರ್ಸ್ಡೇ ವಿಡಿಯೋದಾಗ ಏನು ಡಿಸ್ಕಸ್ ಮಾಡಿದ್ವಿ, ಫ್ರೈಡೇ ಮಾರ್ಕೆಟ್ ಹೆಂಗೆ ಬಿಹೇವ್ ಆಯಿತು, ನಾಳೆ ಏನಾಗೋದು 3 ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿ ಒಳಗೆ ನಾನು ಏನು ಹೇಳಿದ್ದೆ, ಥರ್ಸ್ಡೇ ನೈಟ್ ಅನಾಲಿಸಿಸ್ದಾಗ ಏನು ಹೇಳಿದೆ, ಒಂದು ಬೈಯಿಂಗ್ ಝೋನ್ ಇಲ್ಲಿ ಮಾರ್ಕ್ ಮಾಡಿದ್ವಿ, ಸೆಲ್ಲಿಂಗ್ ಝೋನ್ ಇಲ್ಲಿ ಮಾರ್ಕ್ ಮಾಡಿದ್ವಿ, ಗ್ಯಾಪ್ ಅಪ್ ಆದ ಕೂಡಲೇ ಒಂದು ಟ್ರ್ಯಾಪ್ ಆಗೋ ಚಾನ್ಸ್ ಇತ್ತು ಅಂತ ಹೇಳಿದ್ದೆ ನಾನು. ಬಟ್ ಈ ಝೋನ್ ಕೆಳಗೆ ಫಸ್ಟ್ ಮಾರ್ಕೆಟ್ ಎಂಟ್ರಿ ಆಗಲಿಲ್ಲ. ಎರಡನೇದು ನಾನು ಇನ್ನೊಂದು ಏನು ಹೇಳಿದೆ, ಇದು ಒಂಥರ ಪೋಲ್ ಆ್ಯಂಡ್ ಫ್ಲ್ಯಾಗ್ ಕಾಣತ್ತದ ನಮಗೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ನಿಫ್ಟಿ ಒಳಗೆ ಪಾಸಿಟಿವ್ ಅದ. ಇನ್ ಕೇಸ್ ಇಲ್ಲಿ ಟ್ರ್ಯಾಪ್ ಆಗಿ ಇಲ್ಲಿ ತನಕ ಬಂತ ಭಾಳ ಚಲೋ ಬೈಯಿಂಗ್ ಸಿಗ್ತದೆ ಅಂತ ಹೇಳಿದ್ದೆ. ಬಟ್ ಅದೇನು ಮಾಡ್ತು, ಡೇ ಲೋದಾಗೆ ಈ ಲೆವೆಲ್ ಹೈ ಲೆವೆಲ್ದಿಂದ ಹೋಯ್ತು, ರಿವರ್ಸ್ ಆಯ್ತು ಮಾರ್ಕೆಟ್. ಓಕೆ, ನಮಗೆ ಎಂಟ್ರಿ ಕೊಡಲಿಲ್ಲ. ಸೊ ಇಲ್ಲಿಂದ ಸೆಲ್ಲಿಂಗ್ ಮಾಡಬೇಕಂತ ನಾನು ಇಂಟ್ರೆಸ್ಟೆಡ್ ಇದ್ದೆ. ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಎಂಟ್ರಿ ತೊಗೊಂಡು ಸಣ್ಣ ಸ್ಕ್ಯಾಲ್ಪ್ ಬುಕ್ ಮಾಡಿದೆ. ಬಟ್ ನಮಗೆ ಇಲ್ಲಿ ಪ್ರಾಪರ್ ಸೆಟಪ್ ಕೊಡಲಿಲ್ಲ ಅದು. ಯಾಕಂದ್ರೆ ನೋಡಿರಿ, ಇಲ್ಲಿ ಒಂದು ಕ್ಯಾಂಡಲ್ ಆಯಿತು, ಆಮೇಲೆ ರಿವರ್ಸ್ ಇದು ವಿಕ್ ತೋರಿಸಿ ಒಂಥರ ಕನ್ಸಲ್ಟೇಟಿಂಗ್ ಇತ್ತು. ಸೊ ನಿಫ್ಟಿ ಭಾಳ ಸ್ಟ್ರಾಂಗ್ ಕಾಣಿಸಿದಕ್ಕೆ ನಾನು ಯಾವುದೇ ರೀತಿ ನಿಫ್ಟಿ ಒಳಗೆ ಟ್ರೇಡ್ ಮಾಡಿಲ್ಲ. ಬ್ಯಾಂಕ್ ನಿಫ್ಟಿ ಒಳಗೆ ನಮಗಿಲ್ಲಿ ಪರ್ಫೆಕ್ಟ್ ಒಂದು ಎಂಟ್ರಿ ಸಿಕ್ತು, ಯಾಕಂದ್ರೆ ನಿಫ್ಟಿ ಪಾಸಿಟಿವ್ ಇತ್ತು. ಆ ಬೇಸ್ ಮೇಲೆ ನಾನು ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ. ಬ್ಯಾಂಕ್ ನಿಫ್ಟಿ ಒಳಗೆ ಏನು ಡಿಸ್ಕಸ್ ಮಾಡಿದ್ದೆ, ಏನು ಡಿಸ್ಕಸ್ ಮಾಡಿದ್ರೆ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇದು ಒಂದು ಬೈಯಿಂಗ್ ಇತ್ತು. ಬಟ್ ಇಲ್ಲಿ ಕಡಿಮೆ ಕ್ವಾಂಟಿಟಿದಾಗ ಮಾಡ್ತೀನಿ, ಇಲ್ಲಿ ಜಾಸ್ತಿ ಕ್ವಾಂಟಿಟಿದಾಗ ಮಾಡ್ತೀನಿ ಅಂತ ಹೇಳಿದ್ದೆ. ಮತ್ತು ಇಲ್ಲಿ ಒಂದು ಸೆಲ್ಲಿಂಗ್ ಸೈಡ್ ಟ್ರ್ಯಾಪ್ ತೋರಿಸ್ತಂತೂ ಹೇಳಿದ್ದೆ. ಎಕ್ಸಾಕ್ಟ್ ಮಾರ್ಕೆಟ್ ನಿಫ್ಟಿ ಬ್ಯಾಂಕ್ ಲಾಸ್ಟ್ ಮಾರ್ಕೆಟ್ ಎಂಡ್ ಆಗೋತ್ತಾಗ ಇಲ್ಲಿಂದೇ ಒಂದು ಸೆಲ್ಲಿಂಗ್ ಕೊಟ್ಟದ. ಮತ್ತು ನಾನು ಇಲ್ಲಿದು ಒಂದು ಲೈವ್ ಟ್ರೇಡಿಂಗ್ ವಿಡಿಯೋನು ಹಾಕೀನಿ, ಶಾರ್ಟ್ಸ್ದಾಗ ಹಾಕೀನಿ, ನೋಡ್ರಿ. ಮತ್ತು ಇನ್ನೊಂದು ಏನಾದ್ರು ಇವತ್ತು ಒಂದು ಓವೈ ಡಾಟಾ ಮತ್ತು ಟ್ರ್ಯಾಪಿಂದ ನಾವು ಸೇವ್ ಆಗೋಕ್ಕೆ ಯಾವ ಥರ ಓವೈ ಡಾಟಾದಿಂದ ಜಡ್ಜ್ ಮಾಡ್ಬೋದು ಮಾರ್ಕೆಟ್ನ, ಅದು ಒಂದು ವಿಡಿಯೋ ಹಾಕೀನಿ. ಸೊ ಈ ವಿಡಿಯೋದಾಗೂ ಲಿಂಕ್ ಹಾಕಿರ್ತೀನಿ, ಅದರದ್ದು ಡಿಸ್ಕ್ರಿಪ್ಷನ್ದಾಗ ಮತ್ತು ಇದ್ರಾಗೂ ಕೊಟ್ಟಿರ್ತೀನಿ, ಎಂಡಿಗೆ ಒಂದು ಸ್ಕ್ರೀನ್ದಾಗೂ ಕೊಟ್ಟಿರ್ತೀನಿ, ನೋಡಿರಿ. ಇವತ್ತು ಅಪ್ಲೋಡ್ ಮಾಡೀನಿ ಇಂಪಾರ್ಟೆಂಟ್ ವಿಡಿಯೋ ಅದ. ಪೇಡ್ ಕೋರ್ಸಾಗೂ ಅದು ಪೇಡ್ ಕೋರ್ಸದಾಗೆಲ್ಲ ಹೇಳುವಂಥ ವಿಡಿಯೋ ನಾನು ಅದು ಹಾಕೀನಿ. ಅಡ್ವಾನ್ಸ್ ಲೆವೆಲ್ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ, ನೋಡಿರಿ. ನಾಳೆ ಏನು ಮಾಡ್ಬೋದು ನಿಫ್ಟಿ ಅದನ್ನು ಡಿಸ್ಕಸ್ ಮಾಡೋದು. ಈಗ ನಿಫ್ಟಿ ನೋಡಿದ್ರೆ ನಮಗೆ ಭಾಳ ಪಾಸಿಟಿವ್ ಕಾಣತ್ತದ ನಿಫ್ಟಿ ಒಳಗೆ. ಸೊ ಒಂಥರ ಹೈ ಬ್ರೇಕ್ ಮಾಡ್ಯದ. ಈಗ ಇದಕ್ಕಿಂತ ಮೊದಲು ಎಲ್ಲಿ ಆಗಿತ್ತು ಹಿಂಗೆ, ಸೊ ಇಲ್ಲಿ ಆಗಿತ್ತು ಒಂದು ಬ್ರೇಕ್ಔಟ್. ಸೊ ಬ್ರೇಕ್ಔಟ್ ಆದಮೇಲೆ ನಿಫ್ಟಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು. ಬಟ್ ನಾಳೆ ಯಾಕೆ ಆ ಥರ ಬರೋ ಚಾನ್ಸ್ ಇಲ್ಲ ಅಂದ್ರೆ, ಇಲ್ಲಿನೂ ಮಾರ್ಕೆಟ್ ಎಂಡ್ ಆಗಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಟ್ರೈ ಮಾಡಿದ್ರು. ಬಟ್ ಏನು ಮಾಡ್ತು, ಮತ್ತೆ ಬೈಯಿಂಗ್ ಕಂಟಿನ್ಯೂ ಆಗ್ಯದ. ಸೊ ಈಗ ನಮಗೆ ಏನಾಗತ್ತೆ ಇಲ್ಲಿ ಅಂದ್ರೆ, ನಿಫ್ಟಿ ಈಗ ಭಾಳ ಹೈ ಹೋಗ್ಯದ. ಸೊ ಇಲ್ಲಿ ನಾಳೆ ಏನಾದರೂ ಮ್ಯಾಲೆ ಇಲ್ಲಿ ಮತ್ತೆ ಫ್ಲ್ಯಾಟ್ ಓಪನಿಂಗ್ ಕೊಟ್ಟು ಇಲ್ಲಿ ಬ್ರೇಕ್ಔಟ್ ಆದರೆ ಭಾಳ ಮಂದಿ ಬ್ರೇಕ್ಔಟಿಗೆ ಎಂಟ್ರಿ ಆಗ್ಬೋದು. ಇನ್ ಕೇಸ್ ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಡೇ ಹೈ ಕ್ರಾಸ್ ಮಾಡತ್ತಂದ್ರೆ ಇಲ್ಲಿ ಭಾಳ ಮಂದಿ ಹೈಗೆ ಎಂಟ್ರಿ ಆಗೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಒಂದು ಅವರಿಗೆ ಟ್ರ್ಯಾಪ್ ಮಾಡೋಕ್ಕೆ ಚಾನ್ಸ್ ಅದ, ಯಾಕಂದ್ರೆ ಆಲ್ರೆಡಿ ಭಾಳ ರನ್ ಆಗ್ಯದ. ನಾನು ಇಲ್ಲಿ ಯಾವುದೇ ರೀತಿ ಬೈಯಿಂಗ್ ಇಂಟ್ರೆಸ್ಟೆಡ್ ಇರಲ್ಲ ನಿಫ್ಟಿ ಒಳಗೆ. ಸೊ ನಾನು ನಿಫ್ಟಿ ಒಳಗೆ ಯಾವಾಗ ಇಂಟ್ರೆಸ್ಟೆಡ್ ಇರ್ತೀನಿ ಅಂದ್ರೆ, ಒಂದು ಗ್ಯಾಪ್ ಅಪ್ ಆಗಬೇಕು, ಗ್ಯಾಪ್ ಅಪ್ ಆಗಿ ಒಂದು ಈ ಲೆವೆಲ್ ತನಕ ಬರಬೇಕು, ಐದರ್ ಈ ಲೆವೆಲ್ ತನಕ ಬರಬೇಕು. ಇಲ್ಲ ಅಂದ್ರೆ ಇನ್ ಕೇಸ್ ಗ್ಯಾಪ್ ಅಪ್ ಕಮ್ಮಿ ಆಯ್ತು ಅಂದ್ರೆ, ಇಲ್ಲಿ ಫ್ಲ್ಯಾಟ್ ಆಯಿತು ಅಥವಾ ಈ ಥರ ಆಯಿತು ಅಂದ್ರೆ ಮಾರ್ಕೆಟ್ ಈ ಝೋನ್ ತನಕ ಬರಬೇಕು. ಸೊ ಇಲ್ಲಿ ಇನ್ ಬಿಟ್ವೀನ್ ನಾನು ಏನೂ ಮಾಡಲ್ಲ. ಸೆಲ್ಲಿಂಗ್ ಸೈಡ್ ನಾನು ಟ್ರ್ಯಾಪ್ ಒಂದು ಸ್ಕ್ಯಾಲ್ಪ್ ಮಾಡ್ತೀನಿ ನನ್ನ ಸೆಟಪ್ ಮೇಲೆ. ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಆಗ್ತದೆ, ನೀವು ನಿಮ್ಮ ರಿಸ್ಕ್ ನೋಡ್ಕೊಂಡು ಮಾಡಿರಿ. ಅದು ಯಾವಾಗ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಗ್ಯಾಪ್ ಡೌನ್ ಆಗಿ ಡೈರೆಕ್ಟ್ ಇದು ಹೈ ಬ್ರೇಕ್ ಮಾಡ್ತಂದ್ರೆ ಇಲ್ಲಿ, ಅಥವಾ ಸ್ವಲ್ಪ ಮ್ಯಾಲೆ ಹೋಗಿ ಟ್ರ್ಯಾಪ್ ಮಾಡ್ತಂದ್ರೆ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲ ಅಂದ್ರೆ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಗಿ ಒಂದು ಸಣ್ಣ ಡೌನ್ ಮೂವ್ ಕೊಟ್ಟು ಇಲ್ಲಿಂದ ಒಂದು ಹೈ ಕೊಟ್ಟು ಇಲ್ಲಿ ಮತ್ತೆ ಮಾರ್ಕೆಟ್ ಹಿಂಗೆ ಟ್ರ್ಯಾಪ್ ಮಾಡೋ ಚಾನ್ಸ್ ಐತಿ, ಈ ಥರ ಟ್ರ್ಯಾಪ್ ಮಾಡೋ ಚಾನ್ಸ್ ಅದ. ಸೊ ಇಲ್ಲಿ ತನಕ ಮಾರ್ಕೆಟ್ ಬರೋ ಚಾನ್ಸ್ ಅದು ನನಗೆ ಅನ್ನಿಸ್ತದೆ. ಸೊ ನಾನು ಇದಿಷ್ಟೇ ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲಿಂದ ಹೈ ಸೈಡ್ ನಾನು ಯಾವುದೇ ರೀತಿ ಇಂಟ್ರೆಸ್ಟೆಡ್ ಇರಲ್ಲ ನಿಫ್ಟಿ ಒಳಗೆ. ನಾಳೆ ಒಂದಿನ ಟ್ರೇಡ್ ಮಿಸ್ ಆದರೂ ಆಗಲಿ, ಪ್ರಾಬ್ಲಮ್ ಇಲ್ಲ ನಿಫ್ಟಿ ಒಳಗೆ. ಸೊ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ಅಂದ್ರೆ, ಈಗ ಬ್ಯಾಂಕ್ ನಿಫ್ಟಿ ಡಿಸ್ಕಸ್ ಮಾಡೋಣ. ನಿಫ್ಟಿ ಅಷ್ಟು ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇಲ್ಲ, ಯಾಕಂದರೆ ನಿಫ್ಟಿ ಆಲ್ರೆಡಿ ಹೈ ಪ್ರೀವಿಯಸ್ ಹೈಗಳೆಲ್ಲ ಕ್ರಾಸ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಇನ್ನೂ ಮಾಡಿಲ್ಲ. ಅಂದರೆ ಬ್ಯಾಂಕ್ ನಿಫ್ಟಿಗೆ ಡ್ರ್ಯಾಗ್ ಮಾಡೋ ಚಾನ್ಸ್ ಅದ. ನಾವು ಬ್ಯಾಂಕ್ ನಿಫ್ಟಿ ಒಳಗೆ ಡಿಸ್ಕಸ್ ಮಾಡಿದಾಗ ನಮ್ಗೆ ಇಲ್ಲಿಂದ ಬೈಯಿಂಗ್ ಸಿಕ್ಕದ, ಇದೇ ಲೆವೆಲ್ದಿಂದ ಒಂದು ಟ್ರ್ಯಾಪ್ನೂ ಆಗ್ಯದ. ಸೊ ಈಗ ನಮ್ಗೆ ಈ ಲೆವೆಲ್ ಇಂಟ್ರೆಸ್ಟೆಡ್ ಇಲ್ಲ. ಸೊ ಇದು ಒಂದು ಟ್ರೆಂಡ್ ಲೈನ್ ಇಲ್ಲಿ ಬ್ರೇಕ್ಔಟ್ ಆಗಿ ರಿಟೆಸ್ಟ್ ಕೊಟ್ಟು ಬ್ರೇಕ್ಔಟ್ ಆಗಿ ಹೋಗಿ ಟ್ರ್ಯಾಪ್ ಆದರೂ ಟ್ರ್ಯಾಪ್ ಆಗಿ ಮತ್ತೊಂದು ಬೈಯಿಂಗ್ ಟ್ರೈ ಮಾಡತ್ತಾರ. ಸೊ ನಾಳೆ ಇನ್ ಕೇಸ್ ಮಾರ್ಕೆಟ್ ಮತ್ತೆ ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಕೊಡ್ತಂದ್ರೆ ನಾನು ಇಲ್ಲಿ ಒಂದು ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇರ್ತೀನಿ.
ಈ ಥರ ಮೊಮೆಂಟಮ್ ಕೊಡ್ತಾರೆ. ಇಲ್ಲಿ ಕೆಳಗಿಂದ ಮಾರ್ಕೆಟ್ ಟ್ರಾವೆಲ್ ಮಾಡ್ತಾರೆ, ಇಲ್ಲಿ ಒಂದು ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲಿ ಏನಾದರೂ ನನ್ನ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಸೆಲ್ಲಿಂಗ್ ಝೋನ್ ಇಲ್ಲ ಐತೆ ನಂದು, ಈ ಝೋನ್ದಾಗ ನಾನು ಇಂಟ್ರೆಸ್ಟೆಡ್ ಇರ್ತೀನಿ ಸೆಲ್ಲಿಂಗ್. ಸೊ ಅದನ್ನು ಬಿಟ್ಟರೆ ಇಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಅದ, ಇದು ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ ಇನ್ ಕೇಸ್ ನಾಳೆ ನಿಫ್ಟಿದು ಪಾಸಿಟಿವ್ ಮೂಮೆಂಟಿಂದ ಬ್ಯಾಂಕ್ ನಿಫ್ಟಿ ಏನಾದರೂ 48,000 ಲೆವೆಲ್ ಮ್ಯಾಲೆ ಓಪನ್ ಆಯಿತು ಅಂದ್ರೆ, ಈ ಲೆವೆಲ್ದಾಗ ಏನಾರು ಓಪನ್ ಆಯ್ತು ಅಂದ್ರೆ, ಸೊ ಆ ಟೈಮಿಗೆ ಡೈರೆಕ್ಟ್ ಇಲ್ಲಿ ಮೊಮೆಂಟಮ್ ಮಾಡತ್ತು ಮಾರ್ಕೆಟ್ ಅಂದ್ರೆ ಈ ಎಕ್ಸ್ಟ್ರೀಮ್ ಲೆವೆಲ್ ನಾನು ಸೆಲ್ಲಿಂಗ್ ಮಾಡ್ತೀನಿ. ನಾಳೆ ಇನ್ ಕೇಸ್ ಮಾರ್ಕೆಟ್ ಓಪನ್ ಆಗಿ ಈ ಲೆವೆಲಿಂದ ಇಲ್ಲಿ ತನಕ ಬಂತಂದ್ರೆ ನಂದು ಇಲ್ಲಿ ಒಂದು ಬೈಯಿಂಗ್ ಝೋನ್ ಅದ. ಸೊ ಬಟ್ ಇದಕ್ಕೇನು ಈ ಹೈ ಮ್ಯಾಗಿಂದ ಟ್ರಾವೆಲ್ ಮಾಡಬೇಕು, ಈ ಲೆವೆಲ್ ನಾನು ಟ್ರೈ ಮಾಡ್ಬೇಕಂದ್ರೆ ಇನ್ ಕೇಸ್ ಈ ಹೈ ಕ್ರಾಸ್ ಮಾಡಲಾರ್ದೆ ಇಲ್ಲಿ ಇನ್ ಬಿಟ್ವೀನಿಂದನೇ ಬಂತಂದ್ರೆ ಈ ಲೆವೆಲ್ದಾಗ ಬೈಯಿಂಗ್ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ಸೊ ಈ ಲೆವೆಲ್ ಟೆಸ್ಟ್ ಆಗೋದು ಸ್ವಲ್ಪ ಡೌಟ್ ಅನಿಸ್ತದೆ, ಈ 2 ಲೆವೆಲ್ ಇರ್ತಾವೆ. ಇನ್ ಕೇಸ್ ಇದೂ ಈಗ ಏನಾದರೂ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಆಗಿ ಸೊ ಡೈರೆಕ್ಟ್ ಫಾಸ್ಟ್ ಮೂಮೆಂಟಮ್ ಕೆಳಗಾಯಿತು ಅಂದ್ರೆ, ಸೊ ಇಲ್ಲಿ ಗ್ಯಾಪ್ ಡೌನ್ ಆಯ್ತು ಈ ಲೆವೆಲ್ ಅಂತೂ ಟ್ರೇಡ್ ಮಾಡಲ್ಲ. ಸೊ ಇಲ್ಲಿ ಒಂದು ಸ್ಟಾಪ್ ಲಾಸ್ ಆದ್ರೂ ನೆಕ್ಸ್ಟ್ ಬೈಯಿಂಗ್ ಝೋನ್ ಇದು ಇರ್ತದೆ. ಸೊ ಇಷ್ಟು ಕೆಳಗೆ ಬರೋ ಚಾನ್ಸ್ ಇಲ್ಲ, ಮೇ ಬಿ ನಾಳೆ ಹಿಂಗೆ ಕನ್ಸಲ್ಟೇಷನ್ ಆಗಬಹುದು, ಬಟ್ ನಾವು ಎಲ್ಲ ರೀತಿ ರೆಡಿ ಇರಬೇಕು. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿದ ಅನಾಲಿಸಿಸ್ ಇಷ್ಟ ಅದಾವು. ಸೊ ನೀವು ಯಾವುದೇ ರೀತಿ ಟ್ರೇಡ್ ಮಾಡೋಕ್ಕಿಂತ ಮೊದಲ ನಿಮ್ಮದು ಓನ್ ಅನಾಲಿಸಿಸ್ ಒಂದ್ಸಲ ಟೆಸ್ಟ್ ಮಾಡಿರಿ. ನಾನು ನನ್ನ ಲೆವೆಲ್ಸ್ ಹೇಳಿರ್ತೀನಿ ಅಷ್ಟೇ, ಡೈರೆಕ್ಟಾಗಿ ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ಮಾಡಬೇಡ್ರಿ. ಸೊ ಲೆವೆಲ್ಸ್ ನಮಗೆ ವರ್ಕ್ ಆಲತ್ತವು. ಸೊ ನಾನು ಈ ಲೆವೆಲ್ಸ್ ಮೇಲೆ ನಿಮ್ಮ ಎಂಟ್ರಿ ಕ್ಯಾಂಡಲ್ಸ್ ಅಥವಾ ಎಂಟ್ರಿ ಸೆಟಪ್ ವರ್ಕ್ ಆದ್ರೆ ಅಷ್ಟೇ ನೀವು ಟ್ರೇಡ್ ಮಾಡಿರಿ, ಡೈರೆಕ್ಟಾಗಿ ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ತೊಗೋಬೇಡ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು, ನನ್ನ ಅನಾಲಿಸಿಸ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ಚಾನಲ್ ಟೆಲಿಗ್ರಾಮ್ ಲೈವ್ ಮಾರ್ಕೆಟ್ದಾಗ ಅಪ್ಡೇಟ್ಸ್ ಕೊಡ್ತಿರ್ತೀನಿ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಲಿಂಕ್ ಕೊಟ್ಟಿರ್ತೀನಿ. ನನ್ನ ಜೊತೆ ಮಾತಾಡಬೇಕು, ಡೌಟ್ಸ್ ಕೇಳೋದಿತ್ತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ, ಮತ್ತು ಇನ್ಸ್ಟಾಗ್ರಾಮ್ದಾಗ ನನಗೆ ಮೆಸೇಜ್ ಮಾಡಿರಿ ಅಥವಾ ಆಡಿಯೋ ಕಾಲ್ನು ಮಾಡ್ಬೋದು. ಡಿಮೆಟ್ ಅಕೌಂಟ್ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಅದ, ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ನಿಮಗೆ ಗೂಗಲ್ ಮೀಟ್ದಾಗ ಲೈವ್ ಟ್ರೇಡಿಂಗ್ ಮತ್ತು ಟ್ರ್ಯಾಪ್ ಟ್ರೇಡಿಂಗ್ ನಾನು ಹೇಳ್ಕೊಡ್ತೀನಿ ಅದ್ರಾಗ. ಮತ್ತು ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.